ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಇದನ್ನು ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಚಂಪಕ್ಕಲ್ಲಿ ಈ ಥರ 2 ಪಾಕೆಟ್ ಹಾಕಿದ್ದೀನಿ ನೋಡಿ, ಹಾಲು ಕಾಯಿಸ್ಲಿಕ್ಕೆ. ಇದು 1 ಲೀಟ್ರ್ ಹಾಲು 2 ಪಾಕೆಟ್ ಹಾಕಿದ್ದೀನಿ. ಫಸ್ಟು ಈ ಥರ ಹಾಲು ಕಾಸಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಿಂಬೆಹಣ್ಣು ಹಿಂಡಬೇಕು, ಹಿಂಡ್ತಾ ಇದ್ದೀನಿ ನೋಡಿ. ಒಂದು ನಿಂಬೆಹಣ್ಣು ಫುಲ್ ತೊಗೊಂಡಿದ್ದೀನಿ. ನೋಡ್ರಿ, ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ. ಹಾಲು ಉಪ್ಪು ಬಂದಾಗ ಈ ಥರ ಬಂದಿದೆ ನೋಡಿ. ಈ ಥರ ಚಂಪಕಲಿ ಮಾಡ್ತೀನಿ. ಈಗ ಇದರೊಳಗೆ ಹಾಲು ಹೊಡೆದಿದೆ, ಈಗ ಇಷ್ಟು ಬಂದಿದೆ, ಪನ್ನೀರಾಗಿದೆ ಇದು. ಇದರಿಂದ ಚಂಪಕಲಿ ಮಾಡ್ತೀನಿ. ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ ಫುಲ್ಲು, ಈ ಥರ ಬಂದಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಈ ಥರ ನೀರೆಲ್ಲ ಸೋಸ್ಕೋಬೇಕು, ಇದೆಲ್ಲ ಫುಲ್ಲು. ಈ ಥರ ನೀರೆಲ್ಲ ಸೋಸ್ಕೊಂಡು ಆಮೇಲೆ ಇದಕ್ಕೆ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ. ಇದು ನಿಂಬೆಹಣ್ಣು ಹಿಂಡಿ ಇರ್ತೀವಲ್ಲ, ಹುಳಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ನೀರು ಹಾಕಿ ಈ ಥರ ವಾಶ್ ಮಾಡ್ಕೋಬೇಕಿದ್ದೀನ. ಈ ಥರ ಎಲ್ಲ ವಾಶ್ ಮಾಡಿಕೊಂಡು 2 ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಹುಳಿ ಎಲ್ಲ ಹೋಗಂಗೆ 2 ಸಲ ಹಾಕಿದ್ದೀನಿ ನೋಡಿ ನೀರು. ನೋಡಿ ಈ ಥರ ನೀರೆಲ್ಲ ಇಳ್ಕೊಂಡ್ಮೇಲೆ ಚೆನ್ನಾಗಿ ಹಿಂಡಿ ಇದು ನೀರೆಲ್ಲ ತೆಗಿಬೇಕು. ಈ ಥರ ಬಟ್ಟೆ ಒಳಗೆ ಈ ಥರ ಎಲ್ಲ ಹಿಂಡಬೇಕು ಚೆನ್ನಾಗೆ. ನೀರು ಹಾಕಿ ತೊಳೆದಿರ್ತೀವಲ್ಲ, ಈ ಥರ ಎಲ್ಲ ತೆಗಿಬೇಕು. ಈ ಥರ ತೆಗೆದು ಆಮೇಲೆ 1 ಟೀ ಸ್ಪೂನು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ನಾದಬೇಕು ನೋಡಿ. 2 ಟೀ ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿನಿ, ಅದಕ್ಕೆ ಹಾಕಿ ನಾದಬೇಕು ನೋಡಿ. ಈ ಟೀ ಸ್ಪೂನಲ್ಲಿ 2 ಸ್ಪೂನು ಇದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾದಬೇಕು. ಮೈದಾ ಹಿಟ್ಟು ಹಾಕ್ಕೊಂಡಿರೋದು 2 ಸ್ಪೂನು ಚೆನ್ನಾಗಿ ನಾದಬೇಕಿದು. ನೋಡಿ ಇವಾಗ ಪಾನಕ ಮಾಡ್ಕೊಳ್ಳೋಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ತಾ ಇದ್ದೀನಿ ಕುದಿಲಿಕ್ಕೆ. ಆಮೇಲೆ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಸಕ್ಕರೆ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕು ನೋಡಿ. ಈ ಥರ ಅಂಗೈ ಹಾಕಿ ಈ ಥರ ಮಾಡಬೇಕು ಚೆನ್ನಾಗಿ. 5-10 ನಿಮಿಷ ಮಾಡಬೇಕು ಈ ಥರ. ಇವಾಗ ನೋಡ್ರಿ ಸ್ಮೂತ್ ಆಗಿದೆ ನೋಡ್ರಿ, ಸ್ಮೂತ್ ಆಗಿದೆ. ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ ನೋಡಿ. ಹಿಂಗೆ ಸ್ಮೂತ್ ಆಗೋವರೆಗೂ ಮಾಡಬೇಕು, ನಾದಬೇಕು, ಚೆನ್ನಾಗೇ ನಾದಬೇಕು ನೋಡಿ. ಈ ಥರ ಸ್ಮೂತ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ. ಇವಾಗ ನೋಡಿ ಈ ಥರ ಮಾಡ್ಕೋಬೇಕು ಎಲ್ಲ. ಈ ಥರ ಮಾಡಿಕೊಂಡು ಈಗ ಸಕ್ಕರೆ ಪಾಕ ಕುದೀತೈತಲ್ಲ, ಹಾಕಬೇಕು. 10 ನಿಮಿಷ ಕುದಿಸಿದ್ದೀನಿ ಸಕ್ಕರೆ ಪಾಕ. ಇವಾಗ 4 ಮಾಡ್ಕೊಂಡು ಹಾಕ್ಬಿಡ್ತೀನಿ ಕುದಿಯೋದ್ರೊಳಗೆ. ಇದು ಬೆಳಗ್ಗೆ ಒಂದು ಸ್ವಲ್ಪ ಹಾಲಲ್ಲಿ ಕೇಸರಿ 4 ಎಸಲು ಕೇಸರಿ ನೆನೆ ಇಟ್ಕೊಂಡಿದ್ದೆ ರೀ. ಇವಾಗ 10 ನಿಮಿಷ ಇದು ಸಕ್ಕರೆ ಪಾಕ ಕುದ್ದಿದೆ. ಇವಾಗ ಇದು ಹಾಕ್ತಿದ್ದೀನಿ ಸಕ್ಕರೆ ಪಾಕದಾಗೆ. ಸಕ್ಕರೆ ಪಾಕ 10 ನಿಮಿಷ ಕುದ್ದಿದೆ ರೀ. ಇವಾಗ ಇವೆಲ್ಲ ಹಾಕ್ತಿದ್ದೀನಿ ರೀ ಮೆಲ್ಲಕ್ಕೆ ನಿಧಾನಕ್ಕೆ. ನೋಡಿ ಸ್ಟವ್ ಆಫ್ ಮಾಡ್ತೀನಿ ಈಗ. ಅರ್ಧ ಗಂಟೆ ಕುದ್ದಿದೆ ಇದು. ಈ ಥರ ಬಂದಿದೆ ನೋಡಿ. ಈ ಥರ ಪ್ಲೇಟಲ್ಲಿ ಎಲ್ಲ ತಕ್ಕೊತೀನಿ ಒಂದೊಂದೇ. ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಈ ಥರ ಬೆಂದಿದೆ ಚೆನ್ನಾಗೆ. ಸಕ್ಕರೆ ಪಾಕದಾಗ ಅರ್ಧ ಗಂಟೆ ಕುದ್ದಿದೆ ರೀ. ನೋಡಿ ಇದು ಸಪ್ಪೆ ಕೋವ ತಗೊಂಡಿದ್ದೀನಿ. ಇದರೊಳಗೆ ಇಡ್ಲಿಕ್ಕೆ ಇದು ಸಕ್ಕರೆ ಚೆನ್ನಾಗಿ ಕುದ್ದಿರುತ್ತಲ್ಲ, ಅದಕ್ಕೋಸ್ಕರ ಈ ಸಪ್ಪೆ ಕೋವ ತಗೊಂಡಿದ್ದೀನಿ.
ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿದೆ. ಹಿಂಗೆಲ್ಲ ಮಾಡಿಕೊಂಡು ಆಮೇಲೆ ಇದ್ರೊಳಗೆ ಇಡ್ತೀನಿ ನೋಡಿ. ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಈ ಥರ ಮಧ್ಯಕ್ಕೆ ಇಡ್ಬೇಕ್ರಿ ಸಪ್ಪೆ ಕೋವಾ. ಈ ಥರ ಎಲ್ಲವಕ್ಕೂ ಇಡ್ಬೇಕ್ರಿ. ಇಡ್ತೀನಿ, ಈ ಥರ ಇಡಬೇಕೆಲ್ಲ ನೋಡಿ. ಈ ಥರ ಕವರ್ ಇದು ಮಾಡ್ತಾ ಇದ್ದೀನಿ. ಕೋವಾ, ಸಪ್ಪೆ ಕೋವಾ, ಆಮೇಲೆ ಇದು ಫ್ರೂಟ್ ಚೆರಿ ಇಡ್ತಾ ಇದ್ದೀನಿ ನೋಡಿ. ಈ ಥರ ಚಂಪಕಲಿ ನೀವು ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಚಂಪಕಲಿ. ನಾನೇನೋ ಕಲಿಸ್ತೀನಿ, ಅಡುಗೆ ಮಾಡಿ.